ಗೈಸ್, ಒಂದು ಪ್ರಶ್ನೆ ಕೇಳ್ತೀನಿ. ನೀವು ತುಂಬಾ ಪ್ರೀತಿಸುವ ವ್ಯಕ್ತಿಯ ಜೊತೆ ಇದ್ದಾಗ ನಿಮ್ಗೆ ಮನಸ್ಸಿಗೆ ಶಾಂತಿ ಸಿಗುತ್ತಾ, ಅಥವಾ ಯಾವಾಗಲೂ ಭಯ, ಟೆನ್ಷನ್, ಓವರ್ ಥಿಂಕಿಂಗ್ ಇವೆಲ್ಲ ಆಗ್ತಾ ಇರುತ್ತಾ? ಯಾಕಂದ್ರೆ ನಿಜವಾದ ರಿಲೇಶನ್ಶಿಪ್ ನಲ್ಲಿ ಮೊದಲು ಬೇಕಾಗಿರುವುದು ಲವ್ ಅಲ್ಲ ಗೈಸ್, ಎಮೋಷನಲ್ ಸೇಫ್ಟಿ. ಒಬ್ಬ ವ್ಯಕ್ತಿಯ ಜೊತೆ ನೀವು ನಿಮ್ಮ ನಿಜವಾದ ವ್ಯಕ್ತಿತ್ವದಲ್ಲೇ ಇರಬಹುದು, ಅಂದ್ರೆ ಅದೇ ನಿಜವಾದ ಪ್ರೀತಿ. ಹಾಗಾದ್ರೆ ಎಮೋಷನಲ್ ಸೇಫ್ಟಿ ಅಂದ್ರೇನು, ಅದು ಯಾಕೆ ಲವ್ಗಿಂತಲೂ ಮುಖ್ಯ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೈಸ್, ಬಹಳ ಜನ ರಿಲೇಶನ್ಶಿಪ್ ನಲ್ಲಿ ಒಂದು ತಪ್ಪು ಮಾಡ್ತಾರೆ. ಅವರು ಪ್ರೀತಿ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾರೆ. ಆದ್ರೆ ಕೆಲ ದಿನಗಳ ನಂತರ ಯಾಕೆ ರಿಲೇಶನ್ಶಿಪ್ ನಲ್ಲಿ ಖುಷಿ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತದೆ. ಆದ್ರೆ ಅದರ ಕಾರಣ ಪ್ರೀತಿ ಕಡಿಮೆ ಆಗಿರೋದಿಲ್ಲ, ಎಮೋಷನಲ್ ಸೇಫ್ಟಿ ಇಲ್ಲದೆ ಇರೋದು. ಎಮೋಷನಲ್ ಸೇಫ್ಟಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ಭಯವಿಲ್ಲದೆ ಹೇಳಬಹುದು ಅನ್ನೋ ಒಂದು ಫೀಲಿಂಗ್ ಆಗಿರುತ್ತೆ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬಹುದು, ನಿಮ್ಮ ದುಃಖವನ್ನು ಶೇರ್ ಮಾಡಬಹುದು, ನಿಮ್ಮ ವೀಕ್ನೆಸ್ ಅನ್ನು ತೋರಿಸಿದರೂ ಎದುರಿನ ವ್ಯಕ್ತಿ ನಿಮ್ಮನ್ನು ಜಡ್ಜ್ ಮಾಡಲ್ಲ ಅನ್ನೋ ಒಂದು ನಂಬಿಕೆ. ಈ ಫೀಲಿಂಗ್ ಇದ್ದಾಗ ಮಾತ್ರ ರಿಲೇಶನ್ಶಿಪ್ ನಿಜವಾಗಿಯೂ ಸೇಫ್ ಆಗಿರುತ್ತೆ. ಒಂದು ಉದಾಹರಣೆ ನೋಡಿ ಗೈಸ್, ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಒಬ್ಬರು ಯಾವಾಗಲೂ ಕೋಪದಿಂದ ಮಾತನಾಡ್ತಾರೆ, ಸಣ್ಣ ವಿಷಯಕ್ಕೂ ಅವಮಾನ ಮಾಡ್ತಾರೆ, ಪ್ರತಿಯೊಂದಕ್ಕೂ ಅನುಮಾನದಿಂದ ನೋಡ್ತಾರೆ. ಆಗ ಇನ್ನೊಬ್ಬ ವ್ಯಕ್ತಿ ನಿಧಾನವಾಗಿ ತನ್ನ ಫೀಲಿಂಗ್ಸ್ ಅನ್ನು ಹೇಳುವುದಕ್ಕೆ ನಿಲ್ಲಿಸುತ್ತಾನೆ. ಯಾಕಂದ್ರೆ ಅವನಿಗೆ ಲವ್ ಇದೆ, ಆದ್ರೆ ಸೇಫ್ಟಿ ಇಲ್ಲ. ಇದು ರಿಲೇಶನ್ಶಿಪ್ಗೆ ದೊಡ್ಡ ಅಪಾಯ ಆಗಿರುತ್ತೆ. ಆದ್ರೆ ಎಮೋಷನಲ್ ಸೇಫ್ಟಿ ಇರುವ ರಿಲೇಶನ್ಶಿಪ್ ಹೇಗಿರುತ್ತೆ ಗೊತ್ತಾ? ಅಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕಾಗಿಲ್ಲ ಗೈಸ್, ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕಾಗಿಲ್ಲ. ನೀವು ಅಳಬಹುದು, ತಪ್ಪು ಮಾಡಬಹುದು, ನಿಮ್ಮ ಅಭಿಪ್ರಾಯ ಹೇಳಬಹುದು. ಎದುರಿನ ವ್ಯಕ್ತಿ ನಿಮ್ಮನ್ನು ಕೇಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಮತ್ತೆ ಗೌರವಿಸುತ್ತಾರೆ. ಇದೇ ರಿಲೇಶನ್ಶಿಪ್ ನ ನಿಜವಾದ ಸ್ಟ್ರೆಂತ್ ಆಗಿರುತ್ತೆ ಗೈಸ್. ಸೈಕಾಲಜಿ ಕೂಡ ಒಂದು ವಿಷಯ ಹೇಳುತ್ತೆ, ಮನುಷ್ಯನ ಮನಸ್ಸು ತನ್ನನ್ನು ಸುರಕ್ಷಿತವಾಗಿ ಫೀಲ್ ಮಾಡಿಸುವ ವ್ಯಕ್ತಿಯ ಜೊತೆ ಹೆಚ್ಚು ಅಟ್ಯಾಚ್ ಆಗುತ್ತದೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಬ್ರೈನ್ಗೆ ಲವ್ಗಿಂತ ಮೊದಲು ಸೇಫ್ಟಿ ಬೇಕು. ನಾವು ಸೇಫ್ ಅಂತ ಫೀಲ್ ಆದಾಗ ಮಾತ್ರ ಟ್ರಸ್ಟ್ ಬೆಳೆಯುತ್ತದೆ. ಟ್ರಸ್ಟ್ ಇದ್ದಾಗ ಮಾತ್ರ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಆಗಿ ಉಳಿಲಿಕ್ಕೆ ಸಾಧ್ಯ ಆಗತ್ತೆ ಗೈಸ್. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಹಲವರು ಗಿಫ್ಟ್ಸ್, ಸರ್ಪ್ರೈಸ್, ಸ್ಟೇಟಸ್, ರೀಲ್ಸ್ ಇವೆಲ್ಲವನ್ನೇ ಲವ್ ಅಂತ ಹೇಳಿ ಭಾವಿಸ್ತಾರೆ. ಆದ್ರೆ ನಿಜವಾದ ಪ್ರೀತಿ ಇವುಗಳಲ್ಲಿ ಇಲ್ಲ ಗೈಸ್. ನೀವು ಮನಸ್ಸು ಮುಕ್ತವಾಗಿ ಮಾತನಾಡಬಹುದು, ನಿಮ್ಮ ಕನಸುಗಳಿಗೆ ಸಪೋರ್ಟ್ ಸಿಗುತ್ತಾ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಇದೆಯಾ, ನಿಮ್ಮ ಮಿಸ್ಟೇಕ್ಸ್ ಆದಾಗ ಅವಮಾನ ಮಾಡದೆ ಅರ್ಥ ಮಾಡಿಕೊಳ್ತಾರ. ಈ ಪ್ರಶ್ನೆಗಳಿಗೆ ಹೌದು ಅಂತ ಹೇಳಿದ್ರೆ ಅದು ಎಮೋಷನಲ್ ಸೇಫ್ಟಿ ಆಗಿರುತ್ತೆ ಗೈಸ್. ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಎಮೋಷನಲ್ ಸೇಫ್ಟಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತದೆ. ಯಾಕಂದ್ರೆ ನಿಮ್ಮನ್ನು ನಂಬುವ ಒಬ್ಬ ವ್ಯಕ್ತಿ ಇದ್ದಾಗ ನೀವು ಜೀವನದ ಬೇರೆ ಚಾಲೆಂಜಸ್ ಗಳನ್ನು ಧೈರ್ಯವಾಗಿ ಎದುರಿಸಬಹುದು. ಇಂಥ ರಿಲೇಶನ್ಶಿಪ್ ನಿಮ್ಮ ಎನರ್ಜಿಯನ್ನು ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಎನರ್ಜಿಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಗಾಯಸ್, ರಿಲೇಶನ್ಶಿಪ್ ಆಯ್ಕೆ ಮಾಡುವಾಗ ಕೇವಲ ಅವರು ನನ್ನನ್ನು ಪ್ರೀತಿಸ್ತಾರಾ ಅನ್ನೋದನ್ನ ಮಾತ್ರ ಕೇಳಿಕೊಳ್ಳಬೇಡಿ. ಅವರ ಜೊತೆ ಇದ್ದಾಗ ನಾನು ನನ್ನಂತೆ ಇರಬಹುದಾ, ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಾ, ನನ್ನ ಮಾತಿಗೆ ಬೆಲೆ ಇದೆಯಾ ಅಲ್ಲಿ ಅನ್ನೋದನ್ನ ಕೇಳಿಕೊಳ್ಳಿ. ಯಾಕಂದ್ರೆ ನಿಜವಾದ ಪ್ರೀತಿ ನಿಮ್ಮನ್ನು ಭಯದಲ್ಲಿ ಬದುಕಿಸೋದಿಲ್ಲ ಗಾಯ್ಸ್, ಅದು ನಿಮಗೆ ಸುರಕ್ಷಿತ ಭಾವನೆಯನ್ನು ಕೊಡುತ್ತದೆ. ನಿಮ್ಮನ್ನು ಚಿಕ್ಕವರನ್ನಾಗಿ ಮಾಡೋದಿಲ್ಲ, ನಿಮ್ಮನ್ನು ಬೆಳೆಸುತ್ತದೆ. ನಿಮ್ಮ ಧ್ವನಿಯನ್ನು ಮೌನ ಮಾಡೋದಿಲ್ಲ. ಅಲ್ಲಿ ನಿಮಗೆ ಒಂದು ಮೌಲ್ಯ ಇರುತ್ತದೆ ಗಾಯ್ಸ್. ಕೊನೆಯದಾಗಿ ಒಂದು ಮಾತನ್ನು ನೆನಪಿಡಿ, ಲವ್ ನಿಮ್ಮ ಹೃದಯವನ್ನು ಗೆಲ್ಲಬಹುದು, ಆದ್ರೆ ಎಮೋಷನಲ್ ಸೇಫ್ಟಿ ನಿಮ್ಮ ಆತ್ಮವನ್ನು ಗೆಲ್ಲುತ್ತದೆ. ಅದಕ್ಕೆ ಹೆಲ್ದಿ ರಿಲೇಶನ್ಶಿಪ್ ನಲ್ಲಿ ಲವ್ಗಿಂತ ಎಮೋಷನಲ್ ಸೇಫ್ಟಿ ಹೆಚ್ಚು ಮುಖ್ಯ ಆಗಿರುತ್ತೆ ಗಾಯ್ಸ್. ನಿಮ್ಮ ಅಭಿಪ್ರಾಯ ಏನು? ರಿಲೇಶನ್ಶಿಪ್ ನಲ್ಲಿ ಮೊದಲು ಬೇಕಾಗಿರುವುದು ಲವ್ನ ಅಥವಾ ಎಮೋಷನಲ್ ಸೇಫ್ಟಿನ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಗೈಸ್. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.